ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಎಸ್ ಸಿ ಒಳ ಮೀಸಲಾತಿ ಇತ್ತಲ್ಲ, ಸೊ ಅದು ನ್ಯಾಯಾಲಯಕ್ಕೆ ಹೋಗಿತ್ತು. ಸೊ ಅದು ಎಲ್ಲಿವರೆಗೂ ಮುಂದುವರೆದಿದೆ ಅಥವಾ ಅದರ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನೋದರ ಒಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ವ್ಯವಹರಿಸ್ತಾ ಹೋಗೋಣ. ಸೊ ಈ ಒಂದು ಕಂಟೆಂಟ್ನ ನಾನು SR ವರ್ಲ್ಡ್ ಎಂದು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಸೊ ಪ್ರೆಸೆಂಟ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು HC ಮಹದೇವಪ್ಪನವರು ಇದ್ದಾರೆ. HC ಮಹದೇವಪ್ಪನವರು. ಸೊ ಇವರ ಮೂಲಕ ಈ ಒಂದು ಆನ್ಸರ್ಗಳು ಬಂದಿರತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಈ ರೀತಿಯಾಗಿ ಡೈಲಿ ಅಪ್ಡೇಟ್ಸ್ಗಳನ್ನ ಪಡೆಯೋದಕ್ಕೆ ನೋಡ್ತಾ ಇರಿ, ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ SC ಒಳ ಮೀಸಲಾತಿ ಈ ಒಂದು ಮುಗಿದ ತಕ್ಷಣವೇ ನೆಕ್ಸ್ಟ್ ಎಲ್ಲ ಕಾಲ್ಫಾರ್ಮ್ಗೂ ದಾರಿ ಮಾಡಿ ಕೊಡ್ತೀವಿ ಅಂತ ಒಂದು ಅಣುವನ್ನು ನೀಡಿಕೊಟ್ಟಿರ್ತಾರೆ. ಸೊ ಮತ್ತೇನಪ್ಪ ಅಂತಂದರೆ ಈ ಒಂದು ಇನ್ನೆರಡು ತಿಂಗಳ ಒಳಗಡೆ SC ಒಳ ಮೀಸಲಾತಿದು ಕಂಪ್ಲೀಟ್ ಪ್ರೊಸೆಸ್ ಮುಗಿದಿರ್ತಕ್ಕಂಥದ್ದು ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ, ಅವರ ಪ್ರಶ್ನೆ ಮತ್ತು ಉತ್ತರದ ಮೂಲಕ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಶ್ನೆ ಏನಿದೆ ನೋಡ್ರಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 2024ರಂದು ಒಳ ಮೀಸಲಾತಿ ನೀಡುವ ಪರವಾಗಿ ತೀರ್ಪು ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ. ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಒಂದು ಸರ್ವೋಚ್ಚ ಸುಪ್ರೀಂ ಕೋರ್ಟು ಏನಪ್ಪ ಅಂತಂದ್ರೆ ಒಂದು ತೀರ್ಪನ್ನು ನೀಡಿತ್ತು. ಸೊ ಅದು ಸರ್ಕಾರ ಗಮನಕ್ಕೆ ಬಂದಿದೆಯೋ ಅಥವಾ ಈ ಕುರಿತು ಸರ್ಕಾರದ ನಿಲುವು ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸಮಾಜ ಕಲ್ಯಾಣ ಸಚಿವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಸೊ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷಣ ಮತ್ತು ರಾಜ್ಯ ಸರ್ಕಾರದ ಅಧೀನದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಈಗಾಗಲೇ ಶ್ರೀ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಲಾಗಿದೆ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಶ್ರೀ HN ನಾಗಮೋಹನ್ ದಾಸ್ ರವರ ಮೂಲಕ ಏಕಸದಸ್ಯ ಒಂದು ಆಯೋಗವನ್ನು ಸಂಬಂಧಪಟ್ಟಿರ್ತಕ್ಕಂಥ ಆಯೋಗವನ್ನು ರಚಿಸಲಾಗಿದೆ. ಸೊ ಇದನ್ನು ಅವರು ಉತ್ತರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಅಂತ ಕೇಳಿದ್ದಾರೆ. ಸೊ SC ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥ ಕ್ರಮಗಳೇನು ಅಂತ ಕೇಳಿದರೆ, ಸೊ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ಆಯೋಗವು ದಿನಾಂಕ ಡಿಸೆಂಬರ್ 4, 2024ರಂದು ಕಾರ್ಯಭಾರ ವಹಿಸಿಕೊಂಡಿದ್ದು ಪರಿಶಿಷ್ಟ ಜಾತಿ ಮತ್ತು ವಿವಿಧ ಉಪಜಾತಿಗಳ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸುತ್ತದೆ. ಅಂದರೆ ಇನ್ನೂ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ. ಸೊ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಪರಿಶಿಷ್ಟ ಜಾತಿಗಳು ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಸದರಿ 3 ಪದಗಳನ್ನು ಕೆಲವು ಪರಿಶಿಷ್ಟ ಜಾತಿಯ ಸಮುದಾಯಗಳು ಬಳಕೆ ಮಾಡಲಾಗುತ್ತಿದ್ದು. ಅಂದರೆ ಈ ಒಂದು ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತ ಒಂದಿಷ್ಟು ವ್ಯಕ್ತಿಗಳಿದ್ದಾರೆ, ಅಂದರೆ ಅಲ್ಲಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಸೊ ಅವರು ಕೂಡ ಪರಿಶಿಷ್ಟ ಪಂಗಡದಲ್ಲಿ ಬರ್ತಾರೆ. ಸೊ ಅದನ್ನು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅವರು ಪಟ್ಟಿ ಮಾಡಿಕೊಂಡಿದ್ದು, ಸದರಿ ಜಾತಿಗಳಿಗೆ ಸಂಬಂಧಿಸಿದ ಉಪಜಾತಿಗಳ ಜನಸಂಖ್ಯೆ 2011ರ ಜನಗಣತಿಯಲ್ಲಿ, ಅಂದರೆ 2021ಕ್ಕೆ ನಡೀಬೇಕಿತ್ತು, ಜನಗಣತಿ ನಡೆದಿಲ್ಲ. 2011ರ ಜನಗಣತಿಯೇ ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲದೆ ಇರುವುದರಿಂದ ಆ ಮಾಹಿತಿಯನ್ನು ಸಹ ಸಂಗ್ರಹಿಸಬೇಕಾಗಿದೆ. ಅಂದರೆ 2011ರಲ್ಲಿ ಕೂಡ ಜನಗಣತಿ ಒಳಗಡೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿ ಕೂಡ ಇಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನು ಕೂಡ ನಾವು ಇಲ್ಲಿ ಗಣತಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಸದರಿ ಆಯೋಗದಿಂದ ದಿನಾಂಕ ಜನವರಿ 1, 2025ರಂದು ಎಲ್ಲ ಸರ್ಕಾರಿ ಇಲಾಖೆಗಳು, ನಿಗಮ ಮಂಡಳಿ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳಿಂದ ವಿವಿಧ ಪರಿಶಿಷ್ಟ ಜಾತಿಗಳ ಅಂಕಿಅಂಶಗಳನ್ನು ಒದಗಿಸಲು ಪತ್ರ ಬರೆಯಲಾಗಿದೆ. ಆಯೋಗದ ನಿರ್ದೇಶನದ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದಲೂ ಸಹ ಎಲ್ಲ ಸರ್ಕಾರಿ ಇಲಾಖೆಗಳು ಇವೆಲ್ಲದವ ಸೊ ಮಾಹಿತಿಯನ್ನು ಅಂದರೆ ಅವಕ್ಕೆಲ್ಲವಕ್ಕೂ ಅರ್ಜಿ ಕೊಟ್ಟಿದ್ದಾರೆ. ಸೊ ಅವು ಕೂಡ ಮಾಹಿತಿಯನ್ನು ಒದಗಿಸಿದ್ದಾವೆ. ಸೊ ಟಿಪ್ಪಣಿ ಹೊರಡಿಸಲಾಗಿದೆ, ಅಂದರೆ ಫೆಬ್ರವರಿ 14ರಂದು ಟಿಪ್ಪಣಿ ಹೊರಡಿಸಲಾಗಿದೆ. ನಿಗದಿತ ನಮೂನೆಗಳಲ್ಲಿ ಮಾಹಿತಿಯನ್ನು ಆನ್ಲೈನ್ ಮೂಲಕ ಪಡೆಯಲು ವೆಬ್ ಪೋರ್ಟಲನ್ನು ಸಿದ್ಧಪಡಿಸಲಾಗಿದೆ. ಅಗತ್ಯ ಮಾಹಿತಿಯನ್ನು ಪಡೆಯಲು ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಲಾಗ್ತಾ ಇದೆ. ಅಂದರೆ ಅರ್ಧ ಕೆಲಸ ಮುಗ್ದಿದೆ ಅಂತ ಹೇಳಿದ್ದಾರೆ ಇದರಲ್ಲಿ. ಸೊ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಸರ್ಕಾರ ರಚಿಸಿದ ಆಯೋಗ ವರದಿ ನೀಡಿದೆಯೇ, ಇಲ್ಲದಿದ್ದಲ್ಲಿ ಯಾವಾಗ ವರದಿ ಪಡೆಯಲಾಗುವುದು? ನೋಡ್ರಿ, ಯಾವಾಗ ವರದಿ ನೀಡ್ತಾರೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಶೀಘ್ರದಲ್ಲಿಯೇ ವರದಿಯನ್ನು ಪಡೆಯಲಾಗುವುದು ಅಂತ ಅವರು ಆನ್ಸರನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಅಂತ ಅಂದರೆ ನೆಕ್ಸ್ಟ್ ಪ್ರೆಷರ್ ಬೀಳ್ತಾ ಇದೆ ಸರ್ಕಾರಕ್ಕೆ. ತುಂಬ ಸ್ಟೂಡೆಂಟ್ಸ್ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರೆಷರ್ ಕೂಡ ಬೀಳ್ತಾ ಇದೆ. ಸೊ ಆದ ಕಾರಣ ಅತ್ಯಂತ ಶೀಘ್ರದಲ್ಲಿ ಇದು ಹೊರಗೆ ಬೀಳುತ್ತೆ. ನೆಕ್ಸ್ಟ್ ಆದಷ್ಟು ಕಾಯ್ಕೊಂಡು ಕುಂತಿದ್ದಾವೆ ಎಲ್ಲ ಕಾಲ್ಫಾರ್ಮ್ಗಳು. ನೆಕ್ಸ್ಟ್ ಒಳ ಮೀಸಲಾತಿ ಬಿಟ್ಟ ತಕ್ಷಣವೇ ಕಾಲ್ಫಾರ್ಮ್ ಮಾಡಬೇಕಂತ ಸೊ ತುಂಬ ಲಿಸ್ಟ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದಿಷ್ಟು ಡಿಸ್ಕಸ್ ಕೂಡ ಮಾಡ್ತೀನಿ. ಸೊ ಬಟ್ ಏನಪ್ಪ ಅಂತಂದರೆ ಓದ್ತಾ ಇರಿ ಸ್ನೇಹಿತರೆ. ಸೊ ಓದೋದನ್ನು ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. 2 ತಿಂಗಳು ಮ್ಯಾಕ್ಸಿಮಮ್, ಅಂದರೆ 2 ತಿಂಗಳ ಒಳಗಡೆ ಅಥವಾ 2 ತಿಂಗಳು ಅಥವಾ 3 ತಿಂಗಳು ಹೋಗ್ಬೋದು. ಸೊ ಅದ್ರ ಒಳಗಡೆ
ಓದಿದ್ರೇ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ಅದಕ್ಕೋಸ್ಕರನೇ ಓದೋದನ್ನಂತೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಆಲ್ರೆಡಿ ಸೆಂಟ್ರಲ್ ಎಕ್ಸಾಮ್ಸ್ ಕೂಡ ಟ್ರೈ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಓದ್ತಾ ಇರಿ. ಮತ್ತು ಏನಾದರೂ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.